ಶೇಷರಿ ಹುರ್ಕೊಂಡಾಗ ಅವ್ನ ಫೇಸ್ ಹಿಂಗಿರತ್ತೆ ನೋಡಿ. ಯಾವ ಮ್ಯಾಂಗ್ರೋವ್ ಫಾರೆಸ್ಟ್ ಬೇಕಪ್ಪ ನಿಂಗೆ? ಸ್ನೇಹಿತರೆ ನಮಸ್ಕಾರ, ಡೇ 2ಗೆ ಸ್ವಾಗತ. ನೀವಿದೆಲ್ಲ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರಾ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಚೈತ್ರ, ನೀನು ಸೇವ್ ಮಾಡಿದ ವ್ಯಕ್ತಿ ನೋಡು. ನಾವು ಇಲ್ಲಿಂದ ಸುಮಾರು ಹಿಡನ್ ಪ್ಲೇಸಸ್ಗೆ ಹೋದ್ವಿ, ಬಟ್ ಅಲ್ಲಿನ ಲೋಕಲ್ ಏಡ್ಸ್ ಹೇಳಿದ್ದು ಇದು ಯಾವುದನ್ನು ಸಹ ಪ್ರಚಾರ ಮಾಡಬೇಡಿ ಅಂತ ಹೇಳಿದ್ರು. ಸೊ ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ನಾನು ಅದು ಯಾವುದನ್ನು ಸಹ ವಿಜುವಲ್ಸ್ನ ಹಾಕ್ತಿಲ್ಲ. ನಾವಿವಾಗ ಶ್ರೀ ಕ್ಷೇತ್ರ ಯಾಣಕ್ಕೆ ಬಂದ್ವಿ. ಯಾಣ ಒಂದಷ್ಟು ಜನಕ್ಕೆ ಫೇವ್ರೆಟ್ ಹಾಟ್ಸ್ಪಾಟ್ ಅಂದರೆ ತಪ್ಪಾಗಲಾರದು. ಸುಮಾರು ಜನ ಈ ಒಂದು ಯಾಣಗೆ ಬರಬೇಕು ಅಂತ ಇಷ್ಟಪಡ್ತಾರೆ. ಏನಕ್ಕೆ ಮತ್ತು ಇದರ ಇತಿಹಾಸ ಏನು ಅಂತ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಸೊ ಎಂಟ್ರಿ ಫೀಸ್ ಒಂದಿಷ್ಟು ಅಂತ ಇರುತ್ತೆ. ಸೊ ನಾವು ಎಂಟ್ರಿ ಫೀಸ್ನ ಕೊಟ್ಟು ನಾವು ಹೋದ್ವಿ. ನಾನು ಯಾಕೆ ಎಂಟ್ರಿ ಫೀಸ್ ಹೇಳ್ತಿಲ್ಲ ಅಂತಂದರೆ ಆಗಾಗ ಇದು ಚೇಂಜ್ ಆಗತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದಷ್ಟು ಕಡೆ ಪ್ಲಕಾರ್ಡ್ಸ್ ಮತ್ತು ಬ್ಯಾನರ್ಸ್ನೆಲ್ಲ ಹಾಕಿದ್ದಾರೆ. ಪ್ಲ್ಯಾಸ್ಟಿಕ್ ಯೂಸ್ ಮಾಡಬೇಡಿ, 100 ರೂಪಾಯಿ ದಂಡ ಅಂತ ಸಹ. ಸೊ ನಾವು ಸಹ ಯಾವುದೇ ಥರದ ಪ್ಲ್ಯಾಸ್ಟಿಕ್ನ ತೊಗೊಳ್ತೀರಾ ಡೈರೆಕ್ಟಾಗಿ ಹೊರಟ್ವಿ ಯಾಣ ಕೇವ್ ಕಡೆಗೆ. ಬೆಸ್ಟ್ ಅದು. ಇಲ್ಲಿ ಕರಿ ಕಲ್ಲಿನಿಂದ ನಿರ್ಮಾಣಗೊಂಡಂಥ ಶಿಖರಗಳಿದೆ. ಸುಮಾರು 120 ಮತ್ತು 90 ಮೀಟರ್ ಎತ್ತರದ ಶಿಖರಗಳಿದೆಯತ್ತೆ. ಸೊ ಒಂದು ಭೈರವೇಶ್ವರ ಶಿಖರ, ಇನ್ನೊಂದು ಮೋಹಿನಿ ಶಿಖರ ಅಂತ ಇವೆ. ಸೊ ಬನ್ನಿ ಹೋಗಿ ನೋಡೋಣ, ಮತ್ತು ಇದ್ರ ಬಗ್ಗೆನೂ ಸಹ ತಿಳ್ಕೊಳ್ಳೋಣ, ತಿಳಿಸ್ತೀನಿ. ಗೈಸ್ ನೋಡಿ, ಕಾಣ್ತಿದೆ. ಸೊ ಒಂದು ಕೇವ್ನ ನೋಡಿದ್ವಿ ಈಗ ಜಸ್ಟ್. ಏನು ಪ್ರಕೃತಿ ಸೌಂದರ್ಯನಪ್ಪ, ಅದ್ಭುತ. ನೋಡಿ ಮಂಗ್ಯ. ಇದ್ರ ಕತೆ ನೋಡೋದಾದರೆ, ಭಸ್ಮಾಸುರ ಎಂಬ ರಾಕ್ಷಸ ಈ ಒಂದು ಸ್ಥಳದಲ್ಲಿರ್ತಾನೆ. ಮಹಾನ್ ತಪಸ್ವಿ ಸಹ ಆಗಿರ್ತಾನೆ. ಶಿವನನ್ನು ಒಲಿಸ್ಕೊಬೇಕು ಅಂತ ತಪಸ್ಸು ಮಾಡ್ತಿರ್ತಾನೆ. ಶಿವ ಒಂದು ವರ ಸಹ ಕೊಟ್ಟಿರ್ತಾನೆ. ನೀನು ಯಾರ ತಲೆ ಮೇಲೆ ಕೈ ಇಡ್ತೀಯೋ ಅವರು ಭಸ್ಮ ಆಗಲಿ ಅಂತ ಒಂದು ವರ ಸಹ ಕೊಟ್ಟಿರ್ತಾನೆ. ಆದರೆ ಆ ದುಷ್ಟ ರಾಕ್ಷಸ ಏನು ಮಾಡ್ತಾನೆ, ಶಿವನ ಮೇಲೆ ಕೈ ಇಡೋಕ್ಕೆ ಅಂತ ಹೋಗ್ತಾನೆ. ಬಟ್ ಶಿವ ತಪ್ಪಿಸ್ಕೊಂಡು ವಿಷ್ಣು ಹತ್ರ ಹೋಗ್ತಾನೆ. ವಿಷ್ಣು ಹತ್ರ ಹೋದಾಗ ವಿಷ್ಣು ದೇವರು ಒಂದು ಹೆಣ್ಣಿನ ರೂಪದಲ್ಲಿ ಬಂದು ಹೆಣ್ಣಾಗಿ ಆತನನ್ನು ಮೋಹಕ್ಕೆ ಒಳಪಡಿಸಿ ನೃತ್ಯ ಮಾಡ್ತಾ ಅವನ ತಲೆ ಮೇಲೆ ಅವನೇ ಹಿಡ್ಕೊಳ್ಳೋ ಥರ, ಅಂದರೆ ಭಸ್ಮಾಸುರ ತನ್ನ ತಲೆ ಮೇಲೆ ತಾನೇ ಕೈ ಹಿಡ್ಕೊಳ್ಳೋ ಥರ ಮಾಡ್ತಾನೆ ವಿಷ್ಣು. ನಂತರ ಅವನು ಭಸ್ಮ ಆಗಿದ್ದು ಹಬೆಗೆ ಧಗೆಗೆ ಅಲ್ಲಿ ಈ ಥರ ಬೆಟ್ಟಗಳು ಮೇಲೆ ಎದ್ದೇಳ್ತು ಅನ್ನೋದು ಒಂದು ಪುರಾಣ ಅಂತಲೇ ಹೇಳ್ಬೋದು. ಸೊ ಏನಾದರೂ ತಪ್ಪಾಗಿತ್ತು ಅಂದರೆ ದಯವಿಟ್ಟು ಕ್ಷಮೆಯಲ್ಲಿ, ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ, ಓಕೆನಾ. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಅದ್ಭುತವಾಗಿದೆ. ಅಲ್ಲಿ ಇಲ್ಲಿ ಸಣ್ಣದಾಗಿ ನೀರು ಬೀಳ್ತಾ ಇರತ್ತೆ, ಅದನ್ನು ನೋಡೋಕ್ಕೆ ಒಳ್ಳೆ ಮಜಾ. ಮತ್ತು ಇದು ನೀರು ಅಷ್ಟೇ ಬೆಟ್ಟದಿಂದ ಬರ್ತಿರೋವಂಥದ್ದು. ತುಂಬ ಟೇಸ್ಟಿ ಇತ್ತು ರೀ. ಆ್ಯಕ್ಚುಲಿ ನನಗೆ ಒಂದು ಸ್ವಲ್ಪ ಡೈರೆಕ್ಟ್ ಬಾಯಿ ಮೇಲೆ ಬಿತ್ತು. ಒಂದು ಹನಿ ನೋಡಿದೆ, ನಂಗೆ ಇಷ್ಟ ಆಯ್ತು ಒಂಥರ. ಸೊ ಮತ್ತು ಇಲ್ಲಿ ಹೊರಗಡೆನೂ ಅಷ್ಟೇ ನೀರು ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ನಾನು ಅಲ್ಲಿ ಕಾಲು ತೊಳೆಯೋಕ್ಕೆ ಅಂತ ಇಟ್ಟಿದ್ರು, ಬಟ್ ನಾನು ಟ್ರೈಯೇ ಮಾಡಿದೆ, ಕುಡಿದು ತುಂಬ ಚೆನ್ನಾಗಿತ್ತು ನೀರು ಅಂತಲೇ ಹೇಳ್ಬೋದು. ಪ್ರಕೃತಿ ಸೌಂದರ್ಯದ ಬಗ್ಗೆ ಮಾತಾಡಲೇಬೇಕು. ಇದು ಖಂಡಿತವಾಗ್ಲೂ ಮನುಷ್ಯ ಇನ್ನು 100 ಜನ್ಮ ಎತ್ತಿ ಬಂದರೂ ಸಹ ಇದನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಸುಮಾರು ಬೆಟ್ಟಗಳು ಲ್ಯಾಂಡ್ಸ್ಲೈಡ್ ಆಗಿ ಕುಸಿದಿದೆಯತ್ತೆ, ಬಟ್ ಸ್ಟಿಲ್ ಇದು ತುಂಬ ಗಟ್ಟಿಯಾಗಿ ನಿಂತಿದೆ. ಮತ್ತು ನಾವಿಲ್ಲಿ ನೋಡ್ಬೋದು ಅಲ್ಲಿ ಇಲ್ಲಿ ಕಟ್ಸ್ ಏನಂತೀವಿ, ಆ ಒಂದು ಬೆಟ್ಟಗಳ ಮಧ್ಯೆ ಕಟ್ ಇರುತ್ತೆ. ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಹೀಗೆ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಹೋದ್ವಿ. ನಮಗೆ ಇಲ್ಲಿ ಒಂದು ಗೊತ್ತಾಗಿದ್ದೇನು ಅಂತಂದರೆ, ಇದನ್ನು ಸುಮಾರು ಜನ ಡಿವೋಷ್ನಲ್ ಆಗೂ ಸಹ ಈ ಒಂದು ಪ್ಲೇಸ್ಗೆ ಬರ್ತಾರೆ, ಮತ್ತು ಒಂದು ಆಕರ್ಷಕೀಯ ಸ್ಥಳವಾಗಿ ಸಹ ಈ ಒಂದು ಜಾಗಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು. ನೇಚರ್ ಮಧ್ಯ ಉದ್ದವಾದ ಕಲ್ಲುಗಳು ಅದ್ಭುತವಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಸುಮಾರು ವ್ಯವಸ್ಥೆಗಳು ಮಾಡಿದಾರಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಸೊ ನಾವಿಲ್ಲಿಂದ ಹೊರಟಿದ್ದೆ.
ಎಲ್ಲಿಗೆ ಹೊರಟ್ವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗ್ತಿರತ್ತೆ. ವಿಭೂತಿ ಫಾಲ್ಸ್ಗೆ ನಾವಿಲ್ಲಿಂದ ಹೊರಟ್ವಿ. ಒಳಗಡೆ ಹೋಗಿ ನೋಡೋಣ ಗೈಸ್. ಈಗ ಹೋಗ್ತಾ ಇದ್ದೀವಿ ವಿಭೂತಿ ಫಾಲ್ಸ್ಗೆ. ಸೊ ನೋಡ್ತಿರ್ಬೋದು ಫುಲ್ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಇನ್ನೂ ಎಷ್ಟು ದೂರ ಹೋಗ್ಬೇಕು ಅಂತ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ರೂಟ್ಸ್. ಹಾಂ ನೋಡಿ ಅಲ್ಲಿ ಕಾಣಿಸ್ತಿದೆ. ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಇಲ್ಲಿ ತೋರ್ಸೋರಿ, ತೋರ್ಸು. ಆಹಾ, ಮುಂದಿನ ವರ್ಷ ಟಮಟಡಿಗೆ ಬಂದ್ಬಿಡು ನಮ್ಮ ಗಣೇಶ ಹಬ್ಬಕ್ಕೆ. ಸೊ ಫೈನಲಿ ವಿಭೂತಿ ಫಾಲ್ಸ್ಗೆ ಬಂದಾಯಿತು. ಸುಮಾರು ಫಾಲ್ಸನ್ನು ನೋಡ್ಬಿಡ್ವಿ. ಸೊ ಬರ್ತಾ ಆನ್ ರೋಡಲ್ಲಿ ನೋಡಿ ಹೆಂಗಿದೆ ಅಂತ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಹರಿತಾ ಇದೆ ನೀರು. ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸೌಂಡ್ ಕೇಳಿಸ್ತಿದೆ ಅಂತ. ನೋಡಿ ಇಲ್ಲಿ ಗೋತಿ ಆಟ ಆಡ್ದೆ. ಸಂದೇಶ ಇವರು ನೋಡಿ ಇಲ್ಲಿ ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾರೆ. ಅಪ್ಪ ಅದ್ಭುತವಾಗಿದೆ ಅಂತ ಹೇಳ್ಬೋದು. ನೋಡಿ ಒಳ್ಳೆ ಚಿಲ್ ಮಾಡ್ತಾ ಇದ್ದಾರೆ. ಮಾತಾಡ್ಕೊಂಡು ಎಲ್ಲೆಲ್ಲಿ ಹೋಗೋದು ನೆಕ್ಸ್ಟು ಅಂತ ಹೇಳ್ತಾರೆ. ಸಂದೇಶ ಏನು ಹೇಳ್ತೀಯ ಈ ಫಾಲ್ಸ್ ಬಗ್ಗೆ? ಏನಕ್ಕೆ ವಿಭೂತಿ ಫಾಲ್ಸ್ ಅಂತ ಬಂದೇಳು? ನಿಮಗೆ ಗೊತ್ತಾ ವಿಭೂತಿ ಫಾಲ್ಸ್ ಅಂತ ಏನಕ್ಕೆ ಬಂತು ಹೆಸರು ಅಂತ? ಎಲ್ಲ ಫಾಲ್ಸು ವಿಭೂತಿ ಕಲರೇ ಬರೋದು. ಆರೆಂಜ್ ಕಲರ್ ಬರುತ್ತಾ ನಿಂಗೆ? ನೋಡ್ರಪ್ಪ ಫೈನಲಿ ಬಂದಿದ್ದೀವಿ ವಾಕ್ ಮಾಡೋಕ್ಕೆ. ಇದನ್ನು ಮ್ಯಾಂಗ್ರೋವ್ ಫಾರೆಸ್ಟ್ ವಾಕ್ ಅಂತ ಕರೀತಾರೆ, ನೋಡ್ತಿರ್ಬೋದು. ಸೊ ನಾವು ಇವಾಗ ಡೈರೆಕ್ಟಾಗಿ ಒಳಗಡೆ ಹೋಗಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಇರ್ಬೋದು ಪ್ರೀ ವೆಡ್ಡಿಂಗ್ ಶೂಟ್ಸ್ ನಡೀತದೆ. ನೀರು ಇಲ್ಲೆಲ್ಲ ನೀರಿರೋದು. ಆ್ಯಕ್ಚುಲಿ ಇವಾಗ ನೀರು ಯಾವುದೂ ಇಲ್ಲ. ಸೊ ಶೇಷಾದ್ರಿ ನಿಂದು ಯಾವಾಗಪ್ಪ ಪ್ರೀ ವೆಡ್ಡಿಂಗ್ ಶೂಟು? ನಿಂದಲ್ಲಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾನೆ. ಅಲ್ಲ ಅಲ್ಲಿರೋ ಹುಡುಗಿರ್ನೂ ಬಿಡ್ಲಿಲ್ಲ. ಶೇಷಾದ್ರಿ ನಿಂದು ಯಾವಾಗಲೂ ಏನು ನಮಸ್ಕಾರ ಮಾಡ್ತಿದ್ಯಾ? ಬೇಡವಾ? ಆಗಲ್ವ ನಿನ್ ಮೊದಲೇನ? ಏನೋ ಪ್ರಾಬ್ಲಮ್ ಇದೆಯಾ? ಅದು ಬೆಟ್ಟ ಹತ್ತೋದಿದ್ದೊಂದು ಏನು ಮಾಡ್ತಿದ್ದೆ? ಫ್ರಿಜ್ ಮೇಲೆ ಅದ ನಡೀತಾ ಇದೆಯಾ? ಮುಚ್ಕೊಂಡು ನಡಿ. ನೀನು ಬೆಟ್ಟ ಹತ್ತ ನೋಡಿ ಫುಲ್ ಉರ್ಕೊಂಡ್ಬಿಟ್ಟಿದ್ದಾನೆ ಶೇಷಾದ್ರಿ. ಶೇಷಾದ್ರಿ ಉರ್ಕೊಂಡಾಗ ಅವ್ನ ಫೇಸ್ ಹಿಂಗಿರತ್ತೆ ನೋಡಿ. ಇನ್ನೂ ಅವ್ನ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳ್ಬಿಟ್ರೆ ಅಂತ ಇನ್ನೂ ಸೊ ನೋಡಿ
ಫುಲ್ ಬೋಟಿಂಗಲ್ಲಿದೆ. ಓ ಇಲ್ಲಿಂದ ಇದಿರಲ್ಲ ಅಂತನಾ? ಇಲ್ಲಿ ನೀರಿದ್ರೆ ಬಿಡಲ್ವಾ? ಏನ್ ಡೇಂಜರು? ಎಕೋ ಬೀಚ್ ಕಡೆಗೆ ಹೋಗ್ತಾ ಇದ್ದೀವಿ. ಎಕೋ ಬೀಚ್ ಒಳಗಡೆ ಬಂದಾಯಿತು. ತುಂಬ ಚೆನ್ನಾಗಿದೆ ಮತ್ತು ಕ್ಲೀನಾಗಿದೆ. ಆ್ಯಂಡ್ ಇಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ. ಸೊ ಸೂಪರ್ ಅಂತ ಹೇಳ್ಬೋದು. ಈಗ ಒಳಗಡೆ ಹೋಗುವ ಸಮಯ. ಗಾಯ್ಸ್ ಇಲ್ಲಿ ಆ್ಯಕ್ಚುಲಿ ಆಟ ಆಡೋಕ್ಕೆ ಬಿಡ್ತಾರತ್ತೆ, ಬಟ್ ನೆಕ್ಸ್ಟ್ ಮಂತಿಂದ ಬಿಡ್ತಾರತ್ತೆ. ನಾನು ಕೇಳಿ ವಿಚಾರಿಸ್ದೆ. ಸೊ ನೋಡಿ ಅಲೆಗಳು, ಆ ಸಮುದ್ರದ ಹತ್ರ ಇರೋ ಮಜಾನೇ ಬೇರೆ. ಎಕೋ ಬೀಚ್ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಊರಿನ ಕಡೆಗೆ ಪಯಣ ಅಂತ ಹೋದ್ವಿ. ಊರು ಅಂದರೆ ಬೆಂಗಳೂರಲ್ಲಪ್ಪ, ಸಿರ್ಸಿ ಕಡೆಗೆ ಹೊರಟ್ವಿ. ಹೈವೇ ಇತ್ತು ಅಂತ ನಾನು ಅಂದ್ಕೊಂಡೆ, ಬಟ್ ಹೈವೇ ಅಲ್ಲ, ಇದು ಫುಲ್ ಘಾಟ್ ಸೆಕ್ಷನ್ ಥರ ಇತ್ತು. ನೆಕ್ಸ್ಟ್ ಲೆವೆಲು ಮಧ್ಯ ಎಂತೆಂಥ ಫಾರೆಸ್ಟ್ ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಬೆಳಗ್ಗೆ ಎದ್ದು ಮತ್ತು ಅವ್ರ ಮನೆ ಸುತ್ತಮುತ್ತ ಎಲ್ಲ ಗದ್ದೆಗೆಲ್ಲ ಹೋಗಿ ಬಂದ್ವಿ. ಆಮೇಲೆ ಅಲ್ಲೇ ಒಂದು ಫೈರಿಂಗ್ ಅಂದರೆ ಇದು ಅವರೇ ಮಾಡಿರ್ತಕ್ಕಂಥದ್ದು, ಆಟೋ ಬಾಂಬ್ ಹಾಕಿ ಹೊಡೆಯುವಂಥದ್ದು. ನಾನು ಸಹ ಮಾಡಿದೆ ಫೈರಿಂಗ್, ತುಂಬ ಚೆನ್ನಾಗಿತ್ತು. ಸೊ ನಾವು ಇವಾಗ ಸಂದೇಶ್ ಅವರ ಗದ್ದೆಗೆ ಹೋಗ್ತಾ ಇದ್ದೀವಿ. ಈ ಕಾಲೆಲ್ಲ ಪಕ್ಕ ಅಂತ ಹರಿತಾ ಇದೆ. ಶೇಷಾದ್ರಿಗೆ ಆಲ್ರೆಡಿ ಒಂದು 8ರಿಂದ 10 ಲೀಚ್ ಅಟ್ಯಾಕ್ ಮಾಡಿತ್ತು. ಸೊ ಅದೆಲ್ಲ ಬಿಡಿಸಿ ಈಗ ಹೋಗ್ತಾ ಇದ್ದೀವಿ. ನೋಡಿ ಚೆನ್ನಾಗಿ ಜರಿ ಹರಿತಾ ಇದೆ. ಈ ಕಡೆ ಜೋರಾಗಿ ನದಿ ಹರ್ಕೊಂಡು ಹೋಗ್ತಾ ಇದೆ. ಸಾರಿ, ಹೊಳೆ. ಇವ್ರು ಹೊಳೆ ಅಂತಾರೆ ಅದನ್ನು. ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಇದೆಲ್ಲ ಹೋದ ಸತಿ ಬಂದಾಗ ಇಷ್ಟು ಕ್ಲೀನಾಗಿ ಇರಲಿಲ್ಲ, ಅಂದರೆ ನೀರು ಹರಿತಿರಲಿಲ್ಲ. ಸೊ ಅಷ್ಟು ಕ್ಲೀನಾಗಿ ನಿಮಗೆ ಕಾಣಿಸಿರಲ್ಲ. ಬಟ್ ಈ ಸತಿ ಸಕ್ಕತ್ತಾಗಿ ನೀರು ಹರಿತಿರೋದ್ರಿಂದ ಚೆನ್ನಾಗಿ ಕಾಣಿಸ್ತದೆ. ನೋಡಿ ಹತ್ತಿತ್ತು ಅಣ್ಣಂಗೆ ಇತ್ತಲ್ಲಿ ಏನು ಕೈ ಜಾಡ್ಸ್ ಆಯ್ತಾ ಇದೆ. ಹಾಂ ನೋಡಿ, ನನಗೆ ಮಾತ್ರ ನೀನು ತುಂಬ ಸ್ವೀಟ್ ಹಾರ್ಟು. ನೋಡಿ ಎಷ್ಟು ಜನ ಹುಡುಗಿರಿಗೆ ಸ್ವೀಟ್ ಹಾರ್ಟ್ ಕೊಟ್ಟಿರ್ತೀಯ. ನೀನು ತುಂಬ ಜನ ಹುಡುಗಿರಿಗೆ ಸ್ವೀಟ್ ಹಾರ್ಟ್ ಅಂತ ಕಳಿಸಿದ್ಯಾ ಮೆಸೇಜು. ಅವನಿಗೆ ಅವಾಗಿಂದ ಹತ್ತುತ್ತಾ ಇದೆ ರೀಚ್. ಸೊ ಹೋಗಿ ಗದ್ದೆ ಹತ್ರ ಸಿಗ್ತೀನಿ. ನೋಡಿ ಅವ್ನ ಕಾಲ ಮೇಲೆ ಲೀಚ್. ನೀನೇ ಕಿತ್ತಾಗ ಸರಿ ಕೈಗೆ ನಿನ್ನ ಕಾಲಿಗೆ ಒಂದಿದೆಯಲ್ಲ. ನೋಡಿ ಅದು ಸಣ್ಣದ ಹಿಂಗೆ ಅನ್ನ ದೊಡ್ಡದು ಎಲ್ಲಿಂದ ಹತ್ತುತ್ತಾ ಇದ್ದಾವೆ ಎಲ್ಲ. ನಿನಗಿಲ್ಲ ಇಲ್ಲಿ ಬಾಯಲ್ಲಿ ನೀರಲ್ಲೇ ಬಂದ್ಬಿಡಿ. ಇಲ್ಲಿ ಬಂದಿದೆ ಜಾಸ್ತಿ ಹತ್ತಿರ್ಬೇಕೇನೋ. ವಾಟರ್ ಕ್ರಾಸಿಂಗ್ ನೋಡಿ, ಹಿಂಗೆ ಹೋಗ್ಬೇಕು. ಯಾವ ಮ್ಯಾಂಗ್ರೋವ್ ಫಾರೆಸ್ಟ್ ಬೇಕಪ್ಪ ನಿಂಗೆ? ನೋಡಪ್ಪ, ಸೊ ಇವಾಗ ನಾವು ಬಂದಿರತಕ್ಕಂಥದ್ದು ಗಣೇಶ್ ಗುಡಿ ಫಾಲ್ಸ್ಗೆ. ಸೊ ಇಲ್ಲಿ ಹೆವಿ ಫೋರ್ಸ್ ಇದೆ ನೀರು. ಇಲ್ಲಿ ಬ್ರಿಡ್ಜ್ ಆಗ್ತಾಯಿದೆ. ಬ್ರಿಡ್ಜ್ ಆಗಿ ಈ ಕಡೆ ಇಳಿಯುತ್ತೆ. ಹೋದ ವರ್ಷ ಬಂದಾಗಲೂ ಹಿಂಗೆ ಇತ್ತು, ಈ ವರ್ಷವೂ ಹಿಂಗೆ ಇದೆ.
ನಡಿ ನಡಿ ಅಂಟಿದಲ್ಲಿ ತಗದಾಯ್ತು ನಡಿ ನಡಿಯಕ್ಕೆ ಜೂಮ್ ಮಾಡ ಫಾಲ್ಸ್ ನೋಡುವ ಎಲ್ಲಿ ಹೋಗ್ಬೇಕಂದ್ರೆ ಎಲ್ಲಿ ಅಲ್ಲಿ ಅಲ್ಲಿ ನಾ ಹಿಂಗೆ ತೋರಿಸಿ ಇಲ್ಲಿ ತೋರಿಸಿ ಹಿಂಗೆ ಸೆಲ್ಫಿಂಗ್ ಮಾಡ್ಕೊಂಡು ಒಂದ್ಸರಿ ಎಗರ್ತೀನಿ ಫ್ರೆಂಡ್ಸ್ ಅನ್ನೋ ಇದು 5 ಹಂಗೆ ನಿಂದು 5 ಹಂಗೆ ಅಲ್ಲಿಂದ ಒಂದೇ ಸ್ಲೈಡ್ ಇಲ್ಲಿ ಇಟ್ಕೊಂಬಂದಿದ್ದು ನೋಡಿ. ಆಸಮ್ ಟ್ರಕ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ, ಹತ್ರದಲ್ಲಿದೆ. ರೂಟ್ ಮಾತ್ರ ಸಕ್ಕತ್ತಾಗಿದೆ. 1 ಕಿಲೋಮೀಟರ್ ಇರ್ಬೋದಲ್ಲ ಇದು? ಅಲ್ಲಿ ನೀವು ನಡ್ಕೊಂಬ 1 ಕಿಲೋಮೀಟರ್ ಇಲ್ಲ, ಒಂದು ಇಲ್ಲ. ಚಪ್ಪಲ್ ಕಳ್ಸಿರಿ ಬಿಳಿ ಹೊಳೆ ಫಾಲ್ಸ್, ಕೆಂಪು ಜಾಗನೂ ಅಂತ. ಬಟ್ ನಿಮ್ಗೆ ಗೂಗಲಲ್ಲಿ ಸಿಗುತ್ತೋ ಇಲ್ವಾ ಡೌಟ್. ಹಿಡನ್ ಪ್ಲೇಸ್ ಅಲ್ಲೊಂದು ಗ್ಯಾಪ್ ಕಾಣಲ್ವಾ ಸಣ್ಣದು? ಎಲ್ಲಿ ಇದೆ ಇಲ್ಲಿ ಹಿಂಗಿದೆ ಇಲ್ಲಿ ನೋಡು, ಹಿಂಗ್ ಬಂತು ಅಲ್ಲಿ ಹೊಗೆ ಬರ್ತಾ ಇದೆಯಲ್ಲ, ಅಲ್ಲಿ ಸೈಡಲ್ಲಿ ಕಾಣ್ತಿದೆ. ಹಿಂಗ್ ಗ್ಯಾಪ್ ಇದೆ. ಅಲ್ಲಿ ಯಾವ ಕಡೆ ಅದು? ಅಂದ್ರೆ ಯಾವ ಇದಕ್ಕೆ ಸೇರುತ್ತೆ ಅದು? ಉಳ್ಳಾಪುರ ಅಲ್ಲ, ನದಿ ಇದೆಯಾ ಹೊಳೆ? ಎಲ್ಲ ಬರೋದಿಲ್ವಾ ಕೆಳಗಡೆ? ಹಾ, ಸಿಕ್ಕಾಪಟ್ಟೆ ಜಾಸ್ತಿ. ನಮ್ಮ ಊರವರಿಗೂ ಕಳಿಸ್ತಾರೆ. ಇದಾ 5 ಅಷ್ಟು ಇದಿರುತ್ತಾ? ಸುಹಾಸ್ ಲಾಸ್ಟ್ ಟೈಮ್ ಬಂದಾಗ ಮನೇಲಿ ಆರಾಮಾಗಿ ಇದೊಂದು ಹಿಡನ್ ಪ್ಲೇಸ್ನ ಹಾಕಿದ್ದೀನಿ. ಇಲ್ಲಿ ಅಷ್ಟು ಸೇಫ್ ಇಲ್ಲ ಬರೋದು ಸಹ ಜನ, ಸೊ ಅದಕ್ಕೆ ಇದನ್ನು ಪ್ಲೇಸ್ನ ನಾನು ರೆಕಮೆಂಡು ಮಾಡ್ತಾಯಿಲ್ಲ. ಸಡನ್ ಡೀಪ್ ಸಹ ಇದೆ ಕೆಳಗಡೆ, ಸೊ ಬಟ್ ತುಂಬ ಚೆನ್ನಾಗಿದೆ. ರಿಸ್ಕ್ ತಗೊಂಡು ಬರ್ತಾರೆ, ಬಟ್ ಬೇಡ ಅಂತ ಹೇಳಿನೇ ನಾನು ತೋರಿಸ್ತಾ ಇಲ್ಲ. ಸೊ ಇವಾಗ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬಾಯ್. ತಾಳೆ ಗಿಡ ಅದೆಲ್ಲ ನೋಡಿದೆ.